ಮಹಾನಗರ ಪಾಲಿಕೆ ಮೋಸ್ಟ್ಲಿ ಈ ಪಾಲಿಕೆಗೆ ಕನ್ನಡ ಅನ್ನೋದು ಮರ್ತೋಗಿದೆ ಅಂತ ಕಾಣುತ್ತೆ. ಬಿಬಿಎಂಪಿ ಆಯೋಜಿತ ಕಾರ್ಯಕ್ರಮದಲ್ಲಿ ಕನ್ನಡವೇ ಮಾಯ ಆಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ ಈ ವಿಚಾರವಾಗಿ. ನಮ್ಮ ರಸ್ತೆ ನಮ್ಮ ಹೆಮ್ಮೆ ಅನ್ನೋ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಕನ್ನಡದ ಕಗ್ಗೊಲೆ ಆಗಿದೆ ಅಂತೇಳಿ ಆರೋಪ ಕೇಳಿ ಬಂದಿದೆ. ಕಾಂಗ್ರೆಸ್ ಸರ್ಕಾರದಿಂದ ಕನ್ನಡದ ಕಗ್ಗೊಲೆ ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ. ಒಂದು ಕಡೆ ಕನ್ನಡ ನಾಮಫಲಕ ಕಡ್ಡಾಯ ಅಂತ ಹೇಳ್ತಾರೆ, ಬಟ್ ಅವ್ರದೇ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ. ಹೌದು, ಬಿಬಿಎಂಪಿಯ ಕೇಂದ್ರ ಕಚೇರಿ ಆವರಣದಲ್ಲಿ ನಮ್ಮ ರಸ್ತೆ ಎಂಬುದು ಕಾರ್ಯಕ್ರಮ ಇರ್ತಿದೆ. ಅಂದರೆ ಮುಂದಿನ ದಿನಗಳಲ್ಲಿ ರಸ್ತೆ ಯಾವ ರೀತಿ ಇರಬೇಕು ಎಲ್ಲರಿಗೆ ಆಹ್ವಾನ ಕೊಟ್ಟಿದ್ದಾರೆ, ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಲು ಅವಕಾಶ ಕೊಟ್ಟಿದ್ದಾರೆ. ಬಟ್ ಕನ್ನಡ ಬರೋರಿಗೆ ಮಾಹಿತಿ ಸಹ ಗೊತ್ತಾಗಲ್ಲ, ಯಾಕಂದರೆ ಎಲ್ಲ ಇಂಗ್ಲೀಷ್ ಆಗಿದೆ. ಕೆಲವು ಸಾರ್ವಜನಿಕರಿಗೆ ಗೊತ್ತಾಗ್ತಿಲ್ಲ ಇದು ಏನು ಅಂತ. ಮುಂದಿನ ರಸ್ತೆ ಯಾವ ರೀತಿ ಇರಬೇಕು, ನಗರ ಯಾವ ರೀತಿ ಇರಬೇಕು ಎಂಬುದು ಮಾಹಿತಿಯನ್ನು ಅಂಟಿಸಿದೆ. ಇಲ್ಲಿ ಬೋರ್ಡ್ ಮುಖಾಂತರ ಏನೋ ತೋರಿಸಿದ್ದಾರೆ, ಬಟ್ ಇಲ್ಲಿ ಕನ್ನಡ ಯಾವುದೂ ಇಲ್ಲ, ಎಲ್ಲ ಇಂಗ್ಲೀಷ್ಮಯವಾಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಸಹ ಕನ್ನಡ ಕಡ್ಡಾಯ ಮಾಡಬೇಕಂತ ಒಂದು ಹೊರಟಿದ್ದಾರೆ. ಮತ್ತು 60% ಕನ್ನಡ ಇರಬೇಕು, ಇಲ್ಲವಾದರೆ ನಿಮ್ಮ ದಂಡ ಹಾಕ್ತೀವಿ, ಅಂಗಡಿಗಳನ್ನು ಸೀಸ್ ಮಾಡ್ತೀವಿ ಅಂತ ಕಡೆ ಬಿಬಿಎಂಪಿ ಕಮಿಷನರ್ ಹೇಳ್ತಾರೆ. ಅವ್ರದ್ದೇ ಕಾರ್ಯಕ್ರಮದಲ್ಲಿ ಎಲ್ಲವೂ ನೋಡಿ, ಎಲ್ಲವೂ ಇಂಗ್ಲೀಷ್ಮಯವಾಗಿದೆ, ಯಾವುದೂ ಕನ್ನಡ ಅಕ್ಷರಗಳಿಲ್ಲ. ಕನ್ನಡಿಗರಿಗೆ ಮಾಹಿತಿ ಕೊರತೆ ಉಂಟಾಗ್ತದೆ ಈಯಿಂದ. ಯಾಕಂದರೆ ಕೆಲವರು ಇಂಗ್ಲೀಷ್ ಬರಲ್ಲ, ಕನ್ನಡ ಬರುತ್ತೆ. ಕನ್ನಡ ಮಾಹಿತಿ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ಬಂದಿರುವ ಸಾರ್ವಜನಿಕರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ BMTC ಮಾತ್ರ ಕನ್ನಡವನ್ನು ಸ್ಪಷ್ಟವಾಗಿ ಬಳಸಿದ್ದಾರೆ. ನೋಡ್ತಿರ್ಬೋದು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇವರು ಮಾತ್ರ ಸ್ಪಷ್ಟವಾಗಿ ಕನ್ನಡ ಬಳಸಿದ್ದಾರೆ. ಎಲ್ಲಿ ಇಂಗ್ಲೀಷ್ ಪದಗಳ ಬಳಕೆ ಇಲ್ಲ, ಎಲ್ಲ ಕನ್ನಡ ಪದ ಮಾತ್ರ ಬಳಸಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕಾಗತ್ತೆ. DCM ನೇತೃತ್ವದ ಕಾರ್ಯಕ್ರಮ ಇದಾಗಿದೆ, ಕನ್ನಡ ಮಾಯವಾಗಿದೆ. ಯಾಕಂದರೆ ಒಂದು ಕಡೆ ಸರ್ಕಾರ ಹೇಳುತ್ತೆ, BBMP ಕಮಿಷನರ್ ಹೇಳ್ತಾರೆ ಕನ್ನಡ ಕಡ್ಡಾಯ, ಕನ್ನಡ ಯಾರು ನಾಮಫಲಕ ಹಾಕಲ್ಲ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತೀವಿ, ಅಂಗಡಿಗಳನ್ನು ಸೀಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಅವ್ರದ್ದೇ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ. ಬರುವಂಥ ಸಾರ್ವಜನಿಕರಿಗೆ ಕನ್ನಡ ಅಕ್ಷರ ಇಲ್ಲದೆ ಮಾಹಿತಿ ಕೊರತೆ ಉಂಟಾಗಿದೆ. ಬೇಗ ಎಚ್ಚೆತ್ತುಕೊಳ್ಬೇಕಂತೇನೋ ಇಲ್ಲಿನ ಸಾರ್ವಜನಿಕರು ಒತ್ತಾಯ ಜೊತೆಗೆ ಮನವಿ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಹಾನಗರ ಪಾಲಿಕೆ ಮೋಸ್ಟ್ಲಿ ಈ ಪಾಲಿಕೆಗೆ ಕನ್ನಡ ಅನ್ನೋದು ಮರ್ತೋಗಿದೆ ಅಂತ ಕಾಣುತ್ತೆ. ಬಿಬಿಎಂಪಿ ಆಯೋಜಿತ ಕಾರ್ಯಕ್ರಮದಲ್ಲಿ ಕನ್ನಡವೇ ಮಾಯ ಆಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ ಈ ವಿಚಾರವಾಗಿ. ನಮ್ಮ ರಸ್ತೆ ನಮ್ಮ ಹೆಮ್ಮೆ ಅನ್ನೋ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಕನ್ನಡದ ಕಗ್ಗೊಲೆ ಆಗಿದೆ ಅಂತೇಳಿ ಆರೋಪ ಕೇಳಿ ಬಂದಿದೆ. ಕಾಂಗ್ರೆಸ್ ಸರ್ಕಾರದಿಂದ ಕನ್ನಡದ ಕಗ್ಗೊಲೆ ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ. ಒಂದು ಕಡೆ ಕನ್ನಡ ನಾಮಫಲಕ ಕಡ್ಡಾಯ ಅಂತ ಹೇಳ್ತಾರೆ, ಬಟ್ ಅವ್ರದೇ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ. ಹೌದು, ಬಿಬಿಎಂಪಿಯ ಕೇಂದ್ರ ಕಚೇರಿ ಆವರಣದಲ್ಲಿ ನಮ್ಮ ರಸ್ತೆ ಎಂಬುದು ಕಾರ್ಯಕ್ರಮ ಇರ್ತಿದೆ. ಅಂದರೆ ಮುಂದಿನ ದಿನಗಳಲ್ಲಿ ರಸ್ತೆ ಯಾವ ರೀತಿ ಇರಬೇಕು ಎಲ್ಲರಿಗೆ ಆಹ್ವಾನ ಕೊಟ್ಟಿದ್ದಾರೆ, ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಲು ಅವಕಾಶ ಕೊಟ್ಟಿದ್ದಾರೆ. ಬಟ್ ಕನ್ನಡ ಬರೋರಿಗೆ ಮಾಹಿತಿ ಸಹ ಗೊತ್ತಾಗಲ್ಲ, ಯಾಕಂದರೆ ಎಲ್ಲ ಇಂಗ್ಲೀಷ್ ಆಗಿದೆ. ಕೆಲವು ಸಾರ್ವಜನಿಕರಿಗೆ ಗೊತ್ತಾಗ್ತಿಲ್ಲ ಇದು ಏನು ಅಂತ. ಮುಂದಿನ ರಸ್ತೆ ಯಾವ ರೀತಿ ಇರಬೇಕು, ನಗರ ಯಾವ ರೀತಿ ಇರಬೇಕು ಎಂಬುದು ಮಾಹಿತಿಯನ್ನು ಅಂಟಿಸಿದೆ. ಇಲ್ಲಿ ಬೋರ್ಡ್ ಮುಖಾಂತರ ಏನೋ ತೋರಿಸಿದ್ದಾರೆ, ಬಟ್ ಇಲ್ಲಿ ಕನ್ನಡ ಯಾವುದೂ ಇಲ್ಲ, ಎಲ್ಲ ಇಂಗ್ಲೀಷ್ಮಯವಾಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಸಹ ಕನ್ನಡ ಕಡ್ಡಾಯ ಮಾಡಬೇಕಂತ ಒಂದು ಹೊರಟಿದ್ದಾರೆ. ಮತ್ತು 60% ಕನ್ನಡ ಇರಬೇಕು, ಇಲ್ಲವಾದರೆ ನಿಮ್ಮ ದಂಡ ಹಾಕ್ತೀವಿ, ಅಂಗಡಿಗಳನ್ನು ಸೀಸ್ ಮಾಡ್ತೀವಿ ಅಂತ ಕಡೆ BBMP ಕಮಿಷನರ್ ಹೇಳ್ತಾರೆ. ಅವ್ರದ್ದೇ ಕಾರ್ಯಕ್ರಮದಲ್ಲಿ ಎಲ್ಲವೂ ನೋಡಿ, ಎಲ್ಲವೂ ಇಂಗ್ಲೀಷ್ಮಯವಾಗಿದೆ, ಯಾವುದೂ ಕನ್ನಡ ಅಕ್ಷರಗಳಿಲ್ಲ. ಕನ್ನಡಿಗರಿಗೆ ಮಾಹಿತಿ ಕೊರತೆ ಉಂಟಾಗ್ತದೆ ಈಯಿಂದ. ಯಾಕಂದರೆ ಕೆಲವರು ಇಂಗ್ಲೀಷ್ ಬರಲ್ಲ, ಕನ್ನಡ ಬರುತ್ತೆ. ಕನ್ನಡ ಮಾಹಿತಿ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ಬಂದಿರುವ ಸಾರ್ವಜನಿಕರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ BMTC ಮಾತ್ರ ಕನ್ನಡವನ್ನು ಸ್ಪಷ್ಟವಾಗಿ ಬಳಸಿದ್ದಾರೆ. ನೋಡ್ತಿರ್ಬೋದು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇವರು ಮಾತ್ರ ಸ್ಪಷ್ಟವಾಗಿ ಕನ್ನಡ ಬಳಸಿದ್ದಾರೆ. ಎಲ್ಲಿ ಇಂಗ್ಲೀಷ್ ಪದಗಳ ಬಳಕೆ ಇಲ್ಲ, ಎಲ್ಲ ಕನ್ನಡ ಪದ ಮಾತ್ರ ಬಳಸಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕಾಗತ್ತೆ. DCM ನೇತೃತ್ವದ ಕಾರ್ಯಕ್ರಮ ಇದಾಗಿದೆ, ಕನ್ನಡ ಮಾಯವಾಗಿದೆ. ಯಾಕಂದರೆ ಒಂದು ಕಡೆ ಸರ್ಕಾರ ಹೇಳುತ್ತೆ, BBMP ಕಮಿಷನರ್ ಹೇಳ್ತಾರೆ ಕನ್ನಡ ಕಡ್ಡಾಯ, ಕನ್ನಡ ಯಾರು ನಾಮಫಲಕ ಹಾಕಲ್ಲ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತೀವಿ, ಅಂಗಡಿಗಳನ್ನು ಸೀಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಅವ್ರದ್ದೇ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ. ಬರುವಂಥ ಸಾರ್ವಜನಿಕರಿಗೆ ಕನ್ನಡ ಅಕ್ಷರ ಇಲ್ಲದೆ ಮಾಹಿತಿ ಕೊರತೆ ಉಂಟಾಗಿದೆ. ಬೇಗ ಎಚ್ಚೆತ್ತುಕೊಳ್ಬೇಕಂತೇನೋ ಇಲ್ಲಿನ ಸಾರ್ವಜನಿಕರು ಒತ್ತಾಯ ಜೊತೆಗೆ ಮನವಿ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಹಾನಗರ ಪಾಲಿಕೆ ಮೋಸ್ಟ್ಲಿ ಈ ಪಾಲಿಕೆಗೆ ಕನ್ನಡ ಅನ್ನೋದು ಮರ್ತೋಗಿದೆ ಅಂತ ಕಾಣುತ್ತೆ.
ಬಿಬಿಎಂಪಿ ಆಯೋಜಿತ ಕಾರ್ಯಕ್ರಮದಲ್ಲಿ ಕನ್ನಡವೇ ಮಾಯ ಆಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ ಈ ವಿಚಾರವಾಗಿ. ನಮ್ಮ ರಸ್ತೆ ನಮ್ಮ ಹೆಮ್ಮೆ ಅನ್ನೋ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಕನ್ನಡದ ಕಗ್ಗೊಲೆ ಆಗಿದೆ ಅಂತೇಳಿ ಆರೋಪ ಕೇಳಿ ಬಂದಿದೆ. ಕಾಂಗ್ರೆಸ್ ಸರ್ಕಾರದಿಂದ ಕನ್ನಡದ ಕಗ್ಗೊಲೆ ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ. ಒಂದು ಕಡೆ ಕನ್ನಡ ನಾಮಫಲಕ ಕಡ್ಡಾಯ ಅಂತ ಹೇಳ್ತಾರೆ, ಬಟ್ ಅವ್ರದೇ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ. ಹೌದು, BBMPಯ ಕೇಂದ್ರ ಕಚೇರಿ ಆವರಣದಲ್ಲಿ ನಮ್ಮ ರಸ್ತೆ ಎಂಬುದು ಕಾರ್ಯಕ್ರಮ ಇರ್ತಿದೆ. ಅಂದರೆ ಮುಂದಿನ ದಿನಗಳಲ್ಲಿ ರಸ್ತೆ ಯಾವ ರೀತಿ ಇರಬೇಕು ಎಲ್ಲರಿಗೆ ಆಹ್ವಾನ ಕೊಟ್ಟಿದ್ದಾರೆ, ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಲು ಅವಕಾಶ ಕೊಟ್ಟಿದ್ದಾರೆ. ಬಟ್ ಕನ್ನಡ ಬರೋರಿಗೆ ಮಾಹಿತಿ ಸಹ ಗೊತ್ತಾಗಲ್ಲ, ಯಾಕಂದರೆ ಎಲ್ಲ ಇಂಗ್ಲೀಷ್ ಆಗಿದೆ. ಕೆಲವು ಸಾರ್ವಜನಿಕರಿಗೆ ಗೊತ್ತಾಗ್ತಿಲ್ಲ ಇದು ಏನು ಅಂತ. ಮುಂದಿನ ರಸ್ತೆ ಯಾವ ರೀತಿ ಇರಬೇಕು, ನಗರ ಯಾವ ರೀತಿ ಇರಬೇಕು ಎಂಬುದು ಮಾಹಿತಿಯನ್ನು ಅಂಟಿಸಿದೆ. ಇಲ್ಲಿ ಬೋರ್ಡ್ ಮುಖಾಂತರ ಏನೋ ತೋರಿಸಿದ್ದಾರೆ, ಬಟ್ ಇಲ್ಲಿ ಕನ್ನಡ ಯಾವುದೂ ಇಲ್ಲ, ಎಲ್ಲ ಇಂಗ್ಲೀಷ್ಮಯವಾಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಸಹ ಕನ್ನಡ ಕಡ್ಡಾಯ ಮಾಡಬೇಕಂತ ಒಂದು ಹೊರಟಿದ್ದಾರೆ. ಮತ್ತು 60% ಕನ್ನಡ ಇರಬೇಕು, ಇಲ್ಲವಾದರೆ ನಿಮ್ಮ ದಂಡ ಹಾಕ್ತೀವಿ, ಅಂಗಡಿಗಳನ್ನು ಸೀಸ್ ಮಾಡ್ತೀವಿ ಅಂತ ಕಡೆ BBMP ಕಮಿಷನರ್ ಹೇಳ್ತಾರೆ. ಅವ್ರದ್ದೇ ಕಾರ್ಯಕ್ರಮದಲ್ಲಿ ಎಲ್ಲವೂ ನೋಡಿ, ಎಲ್ಲವೂ ಇಂಗ್ಲೀಷ್ಮಯವಾಗಿದೆ, ಯಾವುದೂ ಕನ್ನಡ ಅಕ್ಷರಗಳಿಲ್ಲ. ಕನ್ನಡಿಗರಿಗೆ ಮಾಹಿತಿ ಕೊರತೆ ಉಂಟಾಗ್ತದೆ ಈಯಿಂದ. ಯಾಕಂದರೆ ಕೆಲವರು ಇಂಗ್ಲೀಷ್ ಬರಲ್ಲ, ಕನ್ನಡ ಬರುತ್ತೆ. ಕನ್ನಡ ಮಾಹಿತಿ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ಬಂದಿರುವ ಸಾರ್ವಜನಿಕರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ BMTC ಮಾತ್ರ ಕನ್ನಡವನ್ನು ಸ್ಪಷ್ಟವಾಗಿ ಬಳಸಿದ್ದಾರೆ. ನೋಡ್ತಿರ್ಬೋದು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇವ್ರು ಮಾತ್ರ ಸ್ಪಷ್ಟವಾಗಿ ಕನ್ನಡ ಬಳಸಿದ್ದಾರೆ. ಎಲ್ಲಿ ಇಂಗ್ಲೀಷ್ ಪದಗಳ ಬಳಕೆ ಇಲ್ಲ, ಎಲ್ಲ ಕನ್ನಡ ಪದ ಮಾತ್ರ ಬಳಸಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕಾಗತ್ತೆ. DCM ನೇತೃತ್ವದ ಕಾರ್ಯಕ್ರಮ ಇದಾಗಿದೆ, ಕನ್ನಡ ಮಾಯವಾಗಿದೆ. ಯಾಕಂದರೆ ಒಂದು ಕಡೆ ಸರ್ಕಾರ ಹೇಳುತ್ತೆ, BBMP ಕಮಿಷನರ್ ಹೇಳ್ತಾರೆ ಕನ್ನಡ ಕಡ್ಡಾಯ, ಕನ್ನಡ ಯಾರು ನಾಮಫಲಕ ಹಾಕಲ್ಲ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತೀವಿ, ಅಂಗಡಿಗಳನ್ನು ಸೀಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಅವ್ರದ್ದೇ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ. ಬರುವಂಥ ಸಾರ್ವಜನಿಕರಿಗೆ ಕನ್ನಡ ಅಕ್ಷರ ಇಲ್ಲದೆ ಮಾಹಿತಿ ಕೊರತೆ ಉಂಟಾಗಿದೆ. ಬೇಗ ಎಚ್ಚೆತ್ತುಕೊಳ್ಬೇಕಂತೇನೋ ಇಲ್ಲಿನ ಸಾರ್ವಜನಿಕರು ಒತ್ತಾಯ ಜೊತೆಗೆ ಮನವಿ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಮಹಾನಗರ ಪಾಲಿಕೆ ಮೋಸ್ಟ್ಲಿ ಈ ಪಾಲಿಕೆಗೆ ಕನ್ನಡ ಅನ್ನೋದು ಮರ್ತೋಗಿದೆ ಅಂತ ಕಾಣುತ್ತೆ. BBMP ಆಯೋಜಿತ ಕಾರ್ಯಕ್ರಮದಲ್ಲಿ ಕನ್ನಡವೇ ಮಾಯ ಆಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ ಈ ವಿಚಾರವಾಗಿ. ನಮ್ಮ ರಸ್ತೆ ನಮ್ಮ ಹೆಮ್ಮೆ ಅನ್ನೋ ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಕನ್ನಡದ ಕಗ್ಗೊಲೆ ಆಗಿದೆ ಅಂತೇಳಿ ಆರೋಪ ಕೇಳಿ ಬಂದಿದೆ. ಕಾಂಗ್ರೆಸ್ ಸರ್ಕಾರದಿಂದ ಕನ್ನಡದ ಕಗ್ಗೊಲೆ ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ. ಒಂದು ಕಡೆ ಕನ್ನಡ ನಾಮಫಲಕ ಕಡ್ಡಾಯ ಅಂತ ಹೇಳ್ತಾರೆ, ಬಟ್ ಅವ್ರದೇ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ. ಹೌದು, BBMPಯ ಕೇಂದ್ರ ಕಚೇರಿ ಆವರಣದಲ್ಲಿ ನಮ್ಮ ರಸ್ತೆ ಎಂಬುದು ಕಾರ್ಯಕ್ರಮ ಇರ್ತಿದೆ. ಅಂದರೆ ಮುಂದಿನ ದಿನಗಳಲ್ಲಿ ರಸ್ತೆ ಯಾವ ರೀತಿ ಇರಬೇಕು ಎಲ್ಲರಿಗೆ ಆಹ್ವಾನ ಕೊಟ್ಟಿದ್ದಾರೆ, ಸಾರ್ವಜನಿಕರಿಗೆ ಕೊಟ್ಟಿದ್ದಾರೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗಲು ಅವಕಾಶ ಕೊಟ್ಟಿದ್ದಾರೆ. ಬಟ್ ಕನ್ನಡ ಬರೋರಿಗೆ ಮಾಹಿತಿ ಸಹ ಗೊತ್ತಾಗಲ್ಲ, ಯಾಕಂದರೆ ಎಲ್ಲ ಇಂಗ್ಲೀಷ್ ಆಗಿದೆ. ಕೆಲವು ಸಾರ್ವಜನಿಕರಿಗೆ ಗೊತ್ತಾಗ್ತಿಲ್ಲ ಇದು ಏನು ಅಂತ. ಮುಂದಿನ ರಸ್ತೆ ಯಾವ ರೀತಿ ಇರಬೇಕು, ನಗರ ಯಾವ ರೀತಿ ಇರಬೇಕು ಎಂಬುದು ಮಾಹಿತಿಯನ್ನು ಅಂಟಿಸಿದೆ. ಇಲ್ಲಿ ಬೋರ್ಡ್ ಮುಖಾಂತರ ಏನೋ ತೋರಿಸಿದ್ದಾರೆ, ಬಟ್ ಇಲ್ಲಿ ಕನ್ನಡ ಯಾವುದೂ ಇಲ್ಲ, ಎಲ್ಲ ಇಂಗ್ಲೀಷ್ಮಯವಾಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವರು ಸಹ ಕನ್ನಡ ಕಡ್ಡಾಯ ಮಾಡಬೇಕಂತ ಒಂದು ಹೊರಟಿದ್ದಾರೆ. ಮತ್ತು 60% ಕನ್ನಡ ಇರಬೇಕು, ಇಲ್ಲವಾದರೆ ನಿಮ್ಮ ದಂಡ ಹಾಕ್ತೀವಿ, ಅಂಗಡಿಗಳನ್ನು ಸೀಸ್ ಮಾಡ್ತೀವಿ ಅಂತ ಕಡೆ BBMP ಕಮಿಷನರ್ ಹೇಳ್ತಾರೆ. ಅವ್ರದ್ದೇ ಕಾರ್ಯಕ್ರಮದಲ್ಲಿ ಎಲ್ಲವೂ ನೋಡಿ, ಎಲ್ಲವೂ ಇಂಗ್ಲೀಷ್ಮಯವಾಗಿದೆ, ಯಾವುದೂ ಕನ್ನಡ ಅಕ್ಷರಗಳಿಲ್ಲ. ಕನ್ನಡಿಗರಿಗೆ ಮಾಹಿತಿ ಕೊರತೆ ಉಂಟಾಗ್ತದೆ ಈಯಿಂದ. ಯಾಕಂದರೆ ಕೆಲವರು ಇಂಗ್ಲೀಷ್ ಬರಲ್ಲ, ಕನ್ನಡ ಬರುತ್ತೆ. ಕನ್ನಡ ಮಾಹಿತಿ ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಇಲ್ಲಿ ಬಂದಿರುವ ಸಾರ್ವಜನಿಕರು ಹೇಳ್ತಿದ್ದಾರೆ. ಮತ್ತೊಂದು ಕಡೆ BMTC ಮಾತ್ರ ಕನ್ನಡವನ್ನು ಸ್ಪಷ್ಟವಾಗಿ ಬಳಸಿದ್ದಾರೆ. ನೋಡ್ತಿರ್ಬೋದು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಇವ್ರು ಮಾತ್ರ ಸ್ಪಷ್ಟವಾಗಿ ಕನ್ನಡ ಬಳಸಿದ್ದಾರೆ. ಎಲ್ಲಿ ಇಂಗ್ಲೀಷ್ ಪದಗಳ ಬಳಕೆ ಇಲ್ಲ, ಎಲ್ಲ ಕನ್ನಡ ಪದ ಮಾತ್ರ ಬಳಸಿದ್ದಾರೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿ ಎಚ್ಚೆತ್ತುಕೊಳ್ಬೇಕಾಗತ್ತೆ. DCM ನೇತೃತ್ವದ ಕಾರ್ಯಕ್ರಮ ಇದಾಗಿದೆ, ಕನ್ನಡ ಮಾಯವಾಗಿದೆ. ಯಾಕಂದರೆ ಒಂದು ಕಡೆ ಸರ್ಕಾರ ಹೇಳುತ್ತೆ, BBMP ಕಮಿಷನರ್ ಹೇಳ್ತಾರೆ ಕನ್ನಡ ಕಡ್ಡಾಯ, ಕನ್ನಡ ಯಾರು ನಾಮಫಲಕ ಹಾಕಲ್ಲ ಅವರ ವಿರುದ್ಧ ಕ್ರಮಕ್ಕೆ ಮುಂದಾಗ್ತೀವಿ, ಅಂಗಡಿಗಳನ್ನು ಸೀಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಅವ್ರದ್ದೇ ಕಾರ್ಯಕ್ರಮದಲ್ಲಿ ಕನ್ನಡ ಮಾಯವಾಗಿದೆ. ಬರುವಂಥ ಸಾರ್ವಜನಿಕರಿಗೆ ಕನ್ನಡ ಅಕ್ಷರ ಇಲ್ಲದೆ ಮಾಹಿತಿ ಕೊರತೆ ಉಂಟಾಗಿದೆ. ಬೇಗ ಎಚ್ಚೆತ್ತುಕೊಳ್ಬೇಕಂತೇನೋ ಇಲ್ಲಿನ ಸಾರ್ವಜನಿಕರು ಒತ್ತಾಯ ಜೊತೆಗೆ ಮನವಿ ಸಹ ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.